ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮೊದಲನೆಯ ಕನ್ನಡ ಲಾಗ್. ನಾನು ಫಸ್ಟಿಗೆ ಇವಾಗ ಬೇಸಿಕ್ಕಾಗಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಸೊ ಯಾಕೆ ಹೇಳಿದೆ ಅಂತ ಹೇಳಿದರೆ, ಇವತ್ತು ನೀವು ನನ್ನ ಲಾಗನ್ನು ನೋಡ್ತಾ ಇರೋದು ಮೊದಲ ಬಾರಿಗೆ. ಆದರೂ ಕೂಡ ನಾನು ಯಾಕೆ ವೆಲ್ಕಮ್ ಬ್ಯಾಕ್ 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 ಅಂತ ಹೇಳ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡ್ರಾ? ಸೊ ನಂದು ಆಲ್ರೆಡಿ ತುಳು ಲಾಗ್ ಇದೆ. ನಾನು ಕನ್ನಡದಲ್ಲಿ ಯಾಕೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ತುಳುವಲ್ಲಿ ನನಗೆ ಅರೌಂಡ್ 4K ಅಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ನನ್ನ ಸ್ವಲ್ಪ ದಿನಗಳಲ್ಲಿ ಇನ್ನು ಪೇಮೆಂಟ್ ಕೂಡ ಬರುತ್ತೆ. ಹಾಗಾಗಿ ನಾನು ಕನ್ನಡದಲ್ಲಿ ಯಾಕೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ತುಂಬ ಜನ ನನಗೆ ಲೆಸ್ ಆಗಿದ್ದಾರೆ. ಯಾಕೆಂತ ಹೇಳಿದರೆ, ನಾನು ತುಳುವಲ್ಲಿ ಲಾಗ್ ಮಾಡ್ತೀನಿ. ತುಳುವಲ್ಲಿ ಅವರಿಗೆ ಅರ್ಥ ಆಗೋದಿಲ್ಲಂತೆ ನನ್ನ ಲಾಗ್ಸ್ ಎಲ್ಲ. ಹಾಗಾಗಿ ನಂದು ವೆಲ್ ವಿಷರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೆಲವರಿಗೆ ತುಳು ಬರೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಲಾಗ್ ಮಾಡಿದರೆ ಅವರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ನನಗೆ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಳುವಲ್ಲಿ ನನ್ನ ಚಾನಲ್ ಇರುತ್ತೆ, ಅದನ್ನು ಯಾವತ್ತೂ ಕೂಡ ಡಿಲೀಟ್ ಮಾಡೋದಿಲ್ಲ. ತುಳುವಲ್ಲಿ ನನ್ನ ಲಾಗ್ ಸ್ಟಾರ್ಟ್ ಆಗಿರೋದು ಮೊದಲ ಬಾರಿಗೆ ತುಳುವಲ್ಲೇ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ತುಳುವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗಾಗಿ ಕನ್ನಡವನ್ನು ಕೂಡ ಮರೆಯೋಕ್ಕಾಗೋದಿಲ್ಲ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಹಾಗಾಗಿ ಇವತ್ತು ಕನ್ನಡದಲ್ಲಿ ಲಾಗ್ನ ಸ್ಟಾರ್ಟ್ ಮಾಡೋ ಉದ್ದೇಶ ಇದೆ. ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ತುಂಬ ಜನ ಕನ್ನಡದವರು ಆಗಿರುವುದರಿಂದ ಕನ್ನಡ ವ್ಲಾಗ್ ಅವರಿಗೆ ಬೇಕು, ಅವಶ್ಯಕತೆ ಇದೆ. ಹಾಗಾಗಿ ಸಪೋರ್ಟ್ ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ನನಗೆ ಕನ್ನಡದಲ್ಲಿ ವ್ಲಾಗ್ ಮಾಡಿ ಪ್ಲೀಸ್ ಅಂತ ಹೇಳಿ. ಹಾಗಾಗಿ ಅವರ ರಿಕ್ವೆಸ್ಟ್ ಮೇರೆಗೆ ಇವತ್ತು ಕನ್ನಡದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಳು ವ್ಲಾಗರ್ಸ್ ಅಂದರೆ ತುಳು ವ್ಯೂವರ್ಸ್ ಇದ್ದದ ಏನಾದರೂ ನೋಡ್ತಾ ಇದ್ದರೆ ನಿಮಗೆ ತುಳುವಲ್ಲಿ ಲಾಗ್ ಬರುತ್ತಾ ಹೋಗುತ್ತೆ, ನೀವು ಅದನ್ನು ನೋಡ್ಬೋದು. ಕನ್ನಡದಲ್ಲಿ ನಿಮಗೆ ಇಷ್ಟ ಆಗದೇ ಇದ್ದರೆ ಅದೇ ರೀತಿ ನನಗೆ ಕನ್ನಡದವರು ಕನ್ನಡ ಲಾಗನ್ನು ನೋಡಿ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೇ ಲಾಗ್ ಕನ್ನಡದಲ್ಲಿ. ನಾನು ತುಳುವಲ್ಲಿ ಲಾಗ್ ಮಾಡುವಾಗ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಾನು ಕನ್ನಡದಲ್ಲಿ. ಬಟ್ ನಾನು ಮುಂದೆ ಹೋಗುವಾಗ ನಾನು ವಿಡಿಯೋನ ತುಳುಗೆ ಕನ್ವರ್ಟ್ ಮಾಡಿಕೊಂಡೆ, ತುಳು ಚಾನಲ್ ಆಗಿ ಮಾಡಿಕೊಂಡೆ. ಯಾಕೆಂದರೆ ಕನ್ನಡದಲ್ಲಿ ನನಗೆ ಅಷ್ಟೊಂದು ಸಪೋರ್ಟ್ ಸಿಗಲಿಲ್ಲ ಸ್ಟಾರ್ಟಿಂಗಿಗೆ. ತುಳುವಲ್ಲಿ ಫಸ್ಟ್ ಮಾಡಿದರೆ ನೆಕ್ಸ್ಟ್ ಕನ್ನಡದಲ್ಲಿ ಮಾಡ್ಬೋದಂತ ಹೇಳಿಬಿಟ್ಟು ನಾನು ಕನ್ನಡದಲ್ಲಿ ತುಳುವಲ್ಲಿ ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಕನ್ನಡದಲ್ಲಿ ಲಾಗ್ ಮಾಡಲಿಕ್ಕೆ ಕೂಡ ಅವರೇ ಕಾರಣ, ನನ್ನ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್. ಸೊ ನನ್ನ ಚಾನಲಲ್ಲಿ ಇದು ಮೊದಲ ನನ್ನ ಕನ್ನಡ ಚಾನಲ್. ನನ್ನ ಚಾನಲಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಡೈಲಿ ಲಾಗ್ಸ್ ಆಗಿರ್ಬೋದು, ಅದೇ ರೀತಿ ಮೇಕಪ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ ಆಗಿರ್ಬೋದು, ಕಿಚನ್ ಒಳ್ಳೊಳ್ಳೆ ರೆಸಿಪಿ ಅಂತ ನಾನು ಮಾಡ್ತೇನೆ. ನೀವಂತೂ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬಿಗಿನರ್ಸ್ಗೆ ಕುಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಸಿಂಪಲಾಗಿ ರೆಸಿಪಿ ಮಾಡೋದಾಗಿರ್ಬೋದು. ನನ್ನ ತುಳು ಚಾನಲಲ್ಲಿ ನನಗೆ ತುಂಬ ಇಷ್ಟಪಡ್ತಾರೆ ನಾನು ಕುಕ್ಕಿಂಗ್ ಎಲ್ಲ. ಯಾಕೆ ಅಂತ ಹೇಳಿದರೆ, ಮನೇಲಿ ಇರುವ ವಸ್ತುಗಳಲ್ಲಿ ಇದ್ದು ನಾನು ಅಡುಗೆ ಮಾಡ್ತೇನೆ. ಹಾಗಾಗಿ ಅದನ್ನು ತುಂಬ ಜನ ಇಷ್ಟ ಮಾಡ್ತಾರೆ. ಹಾಗಾಗಿ ನಿಮಗೂ ಕೂಡ ಮನೇಲಿ ಇರುವ ವಸ್ತುವನ್ನು ಉಪಯೋಗಿಸ್ಕೊಂಡು ನಾನು ಏನೆಲ್ಲ ರೆಸಿಪಿ ಚಾನಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇವತ್ತಿನ ಲಾಗ್ ನನ್ನ ಮೊದಲ ಲಾಗ್ ಆಗಿರುತ್ತೆ. ನನಗೆ ಸಪೋರ್ಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲೂ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನನಗೆ ಒಂದು ಆಶೀರ್ವಾದ ಬೇಕು ನಿಮ್ಮ ಕಡೆಯಿಂದ. ಯಾಕೆಂತ ಹೇಳಿದರೆ, ನಂದು ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಇದೆ. ನಿಮಗೆ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಬ್ಯಾಕ್ಗ್ರೌಂಡು ಏನು, ಅದೇ ರೀತಿ ನಾನು ಮ್ಯಾರಿಡಾ ಅಥವಾ ಮ್ಯಾರಿಡ್ ಅಲ್ವಾ, ಏನೆಲ್ಲ ನಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ, ಅದೇ ರೀತಿ ನನ್ನ ಸ್ಟ್ರಗಲ್ ಏನು, ಲೈಫ್ ಬಗ್ಗೆ ಸ್ಟ್ರಗಲ್ ತುಂಬ ಮಾಡಿದೆ ನಾನು. ಸೊ ಏನೆಲ್ಲ ಸ್ಟ್ರಗಲ್ ಇದೆ ನನ್ನ ಲೈಫಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಂದು ಲವ್ ಸ್ಟೋರಿ, ಅದೇ ರೀತಿ ನಂದು ಮನೆ ಸ್ಟೋರಿ ಎಲ್ಲ ಒಂದು ದೊಡ್ಡ ಒಂದು ಫಿಲ್ಮೇ ಮಾಡ್ಬೋದು. ಹಾಗಾಗಿ ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ನನ್ನ ಲೈಫ್ ಬಗ್ಗೆ ಯಾವ ರೀತಿ ಇದೆ ಅಂತ ಕ್ಯೂರಿಯಾಸಿಟಿ ನಿಮಗಿದ್ದರೆ, ಸೊ ಮಿಸ್ ಮಾಡದೆ ನಾನು ಲೈಕ್ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಅಂತ ಮರಿಬೇಡಿ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಹೋಗ್ತೇನೆ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿದರೆ, ನೀವು ಅದೇ ರೀತಿ ಕಮೆಂಟ್ ಮಾಡಿದರೆ ನಾನು ಅದೇ ರೀತಿ ವೀಡಿಯೋಸ್ನ ಹಾಕ್ತಾ ಹೋಗ್ತೇನೆ. ಒಂದು ವೇಳೆ ನಿಮಗೆ ಕನ್ನಡ ವ್ಲಾಗ್ ಫಸ್ಟ್ ನೋಡ್ತಾ ಇರೋರು ನಿಮಗೆ ತುಳು ಏನಾದರೂ ಅರ್ಥ ಆಗೋದಾದರೆ ಹೋಗಿ ರಕ್ಷಿ ತುಳು ಟಾಕ್ಸ್ ಅಂತ ತುಳು ಲಾಗ್ ಇದೆ ನಂದು. ನಿಮಗೆ ನನ್ನ ಬಗ್ಗೆ ಟ್ರಸ್ಟ್
ಇಂಟ್ರೆಸ್ಟ್ ಬೇಕು ಅಂತ ಹೇಳಿದರೆ ಹೋಗಿ ಅಲ್ಲಿ ವ್ಲಾಗ್ನ ಒಂದು ಬಾರಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಸೊ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿಯೆಲ್ಲ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ಅದೇ ರೀತಿ ನಿಮಗೆ ಯಾವ ರೀತಿ ಬೇಕು ಅಂತಲೇ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಓಕೆನಾ? ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.